change. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಎಂತ ಗಮ್ಮತ್ ಗೊತ್ತುಂಟಾ? ನಾನು ಮತ್ತೆ ನನ್ನ ಟೀಮ್ ವಿ ಆರ್ ಗೋಯಿಂಗ್ ಫಾರ್ ಅನ್ ಔಟಿಂಗ್. ಓಕೆನಾ? ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಬ್ಯಾಂಗ್ಳೂರ್ ಹತ್ರ ಒಂದು ತುಂಬಾ ಸೆಕ್ಸಿ ಆಗಿರೋ ಪ್ಲೇಸು. ಒಂದು 2.5 hours ಜರ್ನಿ ಇದೆ. ಅಂಡ್ ವಿಲ್ ಗೋ ದೇರ್. ಕೆಲಸ ಇರತ್ತೆ, ಗಮ್ಮತ್ ಇರತ್ತೆ, ಸ್ಟೆಪ್ ಬೈ ಸ್ಟೆಪ್ ಏನಾಗತ್ತೆ ಎಲ್ಲ ತೋರಿಸ್ತೀನಿ. ಈಗ ಐ ಗೆಸ್ ನಾವು ಹೊಸೂರ್ ಹತ್ರ ಎಲ್ಲೋನು ನಿಲ್ಸಿದ್ದೇವೆ ಫಾರ್ ಲಂಚ್. ಸೊ ಹೊಟ್ಟೆ ತುಂಬಿದ್ರೆ ಮತ್ತೆ ತಲೆ ಚೆನ್ನಾಗಿ ಓಡತ್ತೆ ಅಂತ. ಸೊ ಫಸ್ಟ್ ತಿಂದು ದೆನ್ ವಿಲ್ ಗೋ ಅಂಡ್ ಶೋ ಯು ಎವ್ರಿಥಿಂಗ್. ಸೊ ಇದು ಪಾರ್ಟ್ 1 ನಮ್ಮ ಟ್ರಾವೆಲ್ ಜರ್ನಿ. ಅದಾದ್ಮೇಲೆ ಪಾರ್ಟ್ 2 ಪಾರ್ಟ್ 3 ಬರುತ್ತೆ. ನೋಡ್ತಾ ಹೋಗಿ, ತುಂಬಾ ಚೆನ್ನಾಗಿರತ್ತೆ. ಸೊ ಎನಿವೇಸ್ ಈಗ ಲಂಚ್ ಮಾಡಿ ಹೊಡ್ತೀವಿ. ನೀವು ಸಿಟ್ ಬ್ಯಾಕ್ ಮಾಡಿ, ರಿಲ್ಯಾಕ್ಸ್ ಮಾಡಿ ಅಂಡ್ ಎಂಜಾಯ್ ಮಾಡಿ. ಲೆಟ್ಸ್ ಗೋ. ಸ್ನೇಹಿತರೆ, ಯಾಕೋ ನಂಗೆ ಬಿಯರ್ಡ್ ಸೆಟ್ ಇಲ್ಲ ಅಂತ ಫೀಲ್ ಆಗ್ತಿತ್ತು. ಕ್ವಿಕ್ ಬಿಯರ್ಡ್ ಟ್ರಿಮ್ ಮಾಡಿಸ್ತೇನೆ, ಮಾಡಿ ಊಟ ಬೆಳೆಸುತ್ತೇನೆ. ಸ್ನೇಹಿತರೆ, ಲಂಚ್ ಮುಗೀತು. ನಾನೇನು ತಿಂದೆ? ನಾನು ಚಿಕನ್ ಟಿಕ್ಕಾ ಮತ್ತು ಸ್ಯಾಲಡ್ ತಿಂದೆ. ಪ್ರೋಟೀನ್ ಆ್ಯಂಡ್ ಫೈಬರ್. ಯಾಕಂದರೆ ನಾನೀಗ ಜಾಸ್ತಿ ತಿಂದರೆ ಮತ್ತೆ ನಂದು ಹೊಟ್ಟೆ ಬ್ಲೋಟ್ ಆಗಿಬಿಡುತ್ತೆ, ಶೂಟ್ ಮಾಡೋಕ್ಕಾಗಲ್ಲ ಅಂತ. ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಸ್ಟಾಪ್ ಇರುತ್ತೆ ಡೈರೆಕ್ಟ್ಲಿ ಪ್ರಾಪರ್ಟಿಯಲ್ಲಿ. ಓಹ್, ಮಿನಿ ಜಿಮ್ ಸಹ ಉಂಟು. ಅಂಡ್ ಡಾಗ್ಸ್ ಆರ್ ಕ್ರೇಜಿ. ಮಸ್ಕ್ಯುಲರ್ ಡಾಗ್ಸ್ ಉಂಟು. ಹೆಂಚಿನ ಮಸ್ಕ್ಯುಲರ್ ಅತ ಪರ್ಷನ್ ಮುಟ್ಟುಂಡ ಬಲ್ತುಕೊಂಡ ಶೋಕ್ ಉಂಡದ. ಸ್ನೇಹಿತರೆ, ಕ್ರೇಜಿ ಇದೆ ಪ್ರಾಪರ್ಟಿ. ಎಂಟರ್ ಆದ್ವಿ. ದಿಸ್ ಇಸ್ ದ ಪೂಲ್. ಅಲ್ಲಿ ನೋಡಿದ್ರೆ ನಾಯಿ, ಇಲ್ಲಿ ನೋಡಿದ್ರೆ ನಾಯಿ. ಸೊ ಬೇಸಿಕಲಿ ನನ್ನ ಪ್ರಕಾರ ಇದು ಯಾಕೆ ಅಂದ್ರೆ ಪ್ರೊಟೆಕ್ಷನ್ಗೋಸ್ಕರ ಇಟ್ಟಿರ್ತಾರೆ. ಸೊ ದಟ್ ಯಾರು ಬಂದು ಏನು ಪ್ರಾಬ್ಲಮ್ ಮಾಡಬಾರ್ದು ಅಂತ. ಅದು ಸಹ ಸ್ಟ್ರಾಂಗ್, ಪವರ್ಫುಲ್. ಓ, ಇದೊಂದು ಪ್ರಾಪರ್ಟಿ, ಆ ಕಡೆದು ಬೇರೆ. ಸೊ ದಿಸ್ ಎಂಡ್ಸ್ ಹಿಯರ್. ಇದೊಂದು ಫಾರ್ಮ್ ಹೌಸ್, ಅದೊಂದು ಫಾರ್ಮ್ ಹೌಸ್. ವೆರಿ ನೈಸ್. ಸೊ ಸ್ನೇಹಿತರೆ, ಈಗ ವಿಲ್ಲದ ಎದುರು ಇದ್ದೇನೆ. ಇಮಿಡಿಯೇಟ್ಲಿ ಕ್ವಾಲಿಟಿ ಚೇಂಜ್ ಆಗಿ ಕ್ಯಾಮ್ರಾದಲ್ಲಿ ಬರುತ್ತೆ. 3, 2, 1 ಚೇಂಜ್. ಸೊ ಸ್ನೇಹಿತರೆ, ಆಸ್ ಸೂನ್ ಆಸ್ ವಿ ಎಂಟರ್ ಅಲ್ಲ, ಅಲ್ಲಿಂದ ದಾರಿ ಬರುತ್ತೆ. ಆ್ಯಂಡ್ ಯು ಕ್ಯಾನ್ ಸಿ ನಾವು ಕಾರಲ್ಲಿ ಪಾರ್ಕ್ ಮಾಡಿದ್ದೀವಿ. ಬನ್ನಿ ತೋರಿಸ್ತೀನಿ, ಆಯಿತಾ? ಮೋಸ್ಟ್ ಟೆನ್ಷನ್ ಆಗೋ ಪಾರ್ಟ್ ನನಗೆ ಏನಂದರೆ, ಅಲ್ಲಿ ನನಗಿಂತ ಜಾಸ್ತಿ ಮಸ್ಕ್ಯುಲರ್ ಆಗಿರೋ ನಾಯಿಗಳಿವೆ. ದೇ ಹ್ಯಾವ್ ಕೆಪ್ಟ್ ಇಟ್ ಫಾರ್ ಪ್ರೊಟೆಕ್ಷನ್ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಸೇಫ್ ಆಗಿರಬೇಕಲ್ಲ, ಯಾರಾದರೂ ಒಳಗೆ ಬರ್ಬೋದು. ಕಾಂಪೌಂಡ್ ಅಷ್ಟು ಇದಿಲ್ಲ. ಸೊ ಇನಿಷಿಯಲಿ ಎಂಟರ್ ಆದಾಗೆ ದೆರ್ ಇಸ್ ಅ ಗಾರ್ಡನ್ ಸೈಡ್, ಆಯಿತಾ, ವಿಚ್ ಮೇಕ್ಸ್ ಯು ಫೀಲ್ ತುಂಬ ರಾ ಆ್ಯಂಡ್ ರಿಯಲ್ ಪ್ರಾಪರ್ ಫಾರ್ಮ್ ಹೌಸ್ ಸೆಟಪ್ ಥರ ಮಾಡ್ತಾರೆ. ಆ್ಯಂಡ್ ಒಂದು ನನ್ನ ಫೇವ್ರೆಟ್ ಜಾಗ ಏನು ಅಂದರೆ ಇದು. ಐ ಲವ್ ಪ್ಲೇಯಿಂಗ್ ಕ್ರಿಕೆಟ್. ಆ್ಯಂಡ್ ದೆನ್ ಕ್ರಿಕೆಟ್ ಆಡಲಿಕ್ಕೋಸ್ಕರನೇ ನೆಟ್ಸ್ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ನೋಡಿ, ಓ ಮೈ ಗಾಡ್, ಕಮ್ ಹಿಯರ್. ಹಾರಿ ಬರ್ಲಿಕ್ಕಿಲ್ಲಲ್ಲ. ಓ ಮೈ ಗಾಡ್, ಸ್ನೇಹಿತರೆ, ನಿಮ್ಗೆ ಕಾಣ್ತದ ಗೊತ್ತಿಲ್ಲ. ಕಾಣ್ತಿದ್ಯಾ ಕ್ಯಾಮ್ರಾದಲ್ಲಿ? ಸ್ನೇಹಿತರೆ, ನಮ್ಗಿಂತ ಉದ್ದ, ನಮ್ಗಿಂತ ಮಸ್ಕ್ಯುಲರ್, ನಮ್ಗಿಂತ ಗೊತ್ತಿಲ್ಲ, ಪಾಪ ಇರ್ಬೋದು. ಬಟ್ ನಾವು ಹೊಸೊಬ್ರಲ್ಲ, ಅದಕ್ಕೆ ಅದು ಇದು ಮಾಡ್ತಾ ಉಂಟು. ಬಟ್ ದೆನ್ ಕ್ರೇಜಿ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ನಾನು ಈ ಥರ ನೋಡಿರೋದು. ಎನಿವೇಸ್, ಕ್ಲೋಸಪ್ ಶೂಟ್ ತೋರಿಸ್ತಾರೆ ನಿಮಗೆ. ಅದಾದಮೇಲೆ ಇಲ್ಲಿ ಒಂದು ಚಿಕ್ಕ ಫಾರ್ಮ್ ಥರ ಇದೆ. ಆ್ಯಂಡ್ ಹಿಂದೆ ಮನೆ, ಪೂಲೆಲ್ಲ ಇದೆ. ಈಗ ನಾವು ಒಳಗೆ ಹೋಗಿ ಅಮ್ಯುನಿಟೀಸನ್ನು ನೋಡೋಣ. ಬೈ ದ ವೇ, ಅಲ್ಲೊಂದು ಚಿಕ್ಕ ಜಿಮ್ ಸಹ ಇದೆ. ನಿಮ್ಗೆ ಇಲ್ಲಿ ಫುಟೇಜ್ ಬರ್ತಾ ಇರ್ಬೋದು. ಚಿಕ್ಕ ಜಿಮ್ಮು, ಪ್ಲೇಯಿಂಗ್ ಏರಿಯಾ ಎಲ್ಲ, ಅದು ನೋಡ್ಕೊಳ್ಳಿ. ಆ್ಯಂಡ್ ಎನಿವೇಸ್, ದ ಮೇನ್ ಪಾರ್ಟಿಗೆ ಹೋಗೋಣ. ಲೆಟ್ಸ್ ಗೋ. ಸೊ ಸ್ನೇಹಿತರೆ, ಹಿಂದೆ ಫಾರ್ಮು. ಆಸ್ ಐ ಎಂಟರ್, ದಿಸ್ ಇಸ್ ದ ಲಾಬಿ ಅಂತ ಹೇಳ್ಬೋರೋ, ಸಿಟ್ಔಟ್ ಥರ. ಆ್ಯಂಡ್ ಈ ಕಡೆ ಇರೋದು ದಿಸ್ ಇಸ್ ದ ಪೂಲ್. ಓಕೆ, ದಿಸ್ ಇಸ್ ದ ಎಂಟ್ರಿ. ಮನೆ ಹೀಗೆ ಎಂಟ್ರಿ ಆದರೆ ಈ ಕಡೆ ಪೂಲ್ ಇದೆ. ವೆರಿ ನೈಸ್ಲಿ ಕೆಪ್ಟ್. ಆ್ಯಂಡ್ ಒಂದು ವಿಷಯ ಏನು ಅಂದರೆ,
ಫುಲ್ ಹಿಲ್ಸ್ ಎಲ್ಲ ಇದೆ ಆಯಿತಾ. ಸೊ ಇಲ್ಲೊಂದು ಫಾರ್ಮ್ ಹೌಸ್ ಇದೆ, ಅದ್ರ ಹಿಂದೆ ಒಂದಿದೆ, ಆ ಕಡೆ ಒಂದಿದೆ, ಈ ಕಡೆ ಒಂದು. ಸೊ ಐ ಗೆಸ್ ದೀಸ್ ಆರ್ ಆಲ್ ಪ್ರೈವೇಟ್ ಪ್ರಾಪರ್ಟೀಸ್. ಸೊ ಬೇಸಿಕಲಿ ನನ್ನ ವ್ಲಾಗಲ್ಲಿ ನೀವು ನೋಡಿರ್ತೀರಾ, ನಾನು ಹೇಳಿದ್ದೆ ನನಗೊಂದು ಫಾರ್ಮ್ ಲ್ಯಾಂಡ್ ಬೇಕು ಅಂತ. ಹೋಲ್ ಐಡಿಯಾ ಇಸ್ ಕ್ರಿಯೇಟ್ ಸಮಥಿಂಗ್ ಲೈಕ್ ದಿಸ್ ವೇರ್ ನಾನು ಚಿಲ್ ಮಾಡ್ಬೋದು, ಒಳ್ಳೆ ಕಾಂಟೆಂಟ್ ಮಾಡ್ಬೋದು. ದಟ್ ಈಸ್ ದ ಗೋಲ್. ಸೊ ಅಗೇನ್ ಸಜೆಷನ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ರೀಚ್ ಔಟ್ ಮಾಡಿ. ಓಕೆ, ಸೊ ಇಲ್ಲಿ ವಿ ಹ್ಯಾವ್ ಅನ್ ಏರಿಯಾ ವೇರ್ ಯು ಕ್ಯಾನ್ ಸಿಟ್. ಪ್ರೊಬಬ್ಲಿ ಇದೆಲ್ಲ ಇಟ್ಟಿದ್ದಾರೆ, ಬಾಲ್ಸ್ ಎಲ್ಲ. ಡಬಲ್ ಮೀನಿಂಗ್ ತೊಗೊಳ್ಬೇಡಿ. ಸೊ ನಾವು ಅದರಲ್ಲಿಂದ ಟೀಮ್ ಅವರೆಲ್ಲ ಸ್ವಲ್ಪ ಆ್ಯಕ್ಟಿವಿಟಿ ಎಲ್ಲ ಮಾಡ್ಬೋದು. ವಿಲ್ ಸಿ ವಾಟ್ ಹ್ಯಾಪನ್ಸ್, ಆಯಿತಾ. ಬೈ ದ ವೇ ಜಾಸ್ತಿ ನಂಗೆ ಏನು ಖುಷಿಯಾಗಿರೋದಂದರೆ ಒಳಗಡೆ ಹೋಗಿ ತೋರಿಸ್ತೀನಿ. ಹೊರಗಡೆ ಇಟ್ಸ್ ನಾಟ್ ಕಮರ್ಷಿಯಲ್ ಇಲ್ಲ, ಹೋಮ್ಲಿ ಫೀಲಿಂಗ್ ಇದೆ. ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಆ್ಯಂಡ್ ಸೆಕೆಂಡ್ ಥಿಂಗ್, ಅವ್ರು ತುಂಬ ಆ್ಯನಿಮಲ್ಸ್ ಇಟ್ಟಿದ್ದಾರೆ. ಪ್ರಾಬಬ್ಲಿ ನೀವು ಸ್ಟಾರ್ಟಿಂಗ್ ಆಫ್ ದ ವ್ಲಾಗಲ್ಲಿ ಒಂದು ಪರ್ಷಿಯನ್ ಕ್ಯಾಟು ನೋಡಿರ್ತೀರ, ಅದು ತುಂಬ ಚೆನ್ನಾಗಿತ್ತು. ಇನ್ನೊಂದು ಕ್ಯಾಟು ಇದೆ, ನಾನು ತೋರಿಸ್ತೀನಿ ಬನ್ನಿ. ಲೆಟ್ಸ್ ಗೋ ಇನ್ಸೈಡ್. ಸೊ ಸ್ನೇಹಿತರೆ, ದಿಸ್ ಇಸ್ ದ ಗ್ರೌಂಡ್ ಫ್ಲೋರ್. ನಾನು ಲಾಬಿ ಹೇಳಿದ್ದೆ ಎಂಟರ್ ಆದಾಗೆ. ಐ ಗೆಸ್ ಇಲ್ಲಿ ಒಂದು ಗ್ರೂಪ್ ಆಫ್ ಜನರಿಗೆ ಇರಲಿಕ್ಕೆ ಜಾಗ ಮಾಡಿದ್ದಾರೆ. ಇಲ್ಲೊಂದು ಡಬಲ್ ಬೆಡ್ ಇದೆ. ಸೊ ಇದು ಆ್ಯಕ್ಚುಲ್ ಎಂಟ್ರಿ ಅಲ್ಲ, ಎಂಟ್ರಿ ಸೈಡಿಂದ ಇದೆ, ಅದು ನಾನು ನಿಮಗೆ ತೋರಿಸ್ತೇನೆ. ಬಟ್ ದೆನ್ ದಿಸ್ ಈಸ್ ಅ ಪ್ಲೇಸ್ ವೇರ್ ಅ ಲಾಟ್ ಆಫ್ ಪೀಪಲ್ 4 or 5 ಕ್ಯಾನ್ ಸ್ಟೇ ಹಿಯರ್ ಅಲ್ಲ. ಸೊ ಆ ಥರ ನೈಸ್. ಈಗ ಫಾರ್ ಎಕ್ಸಾಂಪಲ್ ಟೀಮ್ ಬಂದರೆ ಎಲ್ಲರೂ ಒಟ್ಟಿಗೆ ಚಿಲ್ ಮಾಡಲಿಕ್ಕೆ ಏರಿಯಾ, ಚಿಲ್ ಅಂತ ಹೇಳಿದರೆ ನಿಮ್ಗೆ ಗೊತ್ತಿರ್ತದೆ ಯಾವ ಟೈಪ್ ಚಿಲ್ ಅಂತ. ಆ ಟೈಪ್ ಚಿಲ್ ಮಾಡಲಿಕ್ಕೆ ಏರಿಯಾ ಥರ ಇದೆ ಇಲ್ಲಿ, ಗಮ್ಮತ್ತು ಮಾಡಲಿಕ್ಕೆ. ಆ್ಯಂಡ್ ದೇ ಹ್ಯಾವ್ ಗಿವನ್ ಅ ಸ್ಮಾಲ್ ವಾಶ್ರೂಮ್ ಆಲ್ಸೋ. ವಾಶ್ರೂಮ್ ಹೇಗಿದೆ, ಡೀಸೆಂಟ್ ಇದೆ. ಡಿಸೈನರ್, ಐ ವಾಂಟ್ ಟು ಶೋ ದೆಮ್. ಡಿಸೈನರ್ ವಾಶ್ರೂಮ್ ಇದೆ. ಸೊ ದೇ ಹ್ಯಾವ್ ಯೂಸ್ಡ್ ಬ್ಲ್ಯಾಕ್ ಟೈಲ್ಸ್. ಅಗೇನ್ ಇದೊಂದು ಹೈಲೈಟ್ ಆಗಿರುತ್ತೆ. ಸೊ ದಿಸ್ ಈಸ್ ಆಲ್. ಇದು ಗ್ರೌಂಡ್ ಫ್ಲೋರ್, ಆಯಿತಾ. ನಾವು ವಿ ಮೂವ್ ಆನ್ ಟು ದ ಮೇನ್ ಪಾರ್ಟ್. ತುಂಬ ಚೆನ್ನಾಗಿ ಮಾಡಿದ್ದಾರೆ, ವುಡ್ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ, ನೀವು ನೋಡಲೇಬೇಕು. ಅಗೇನ್ ಸಮಥಿಂಗ್ ವಾಟ್ ಐ ಲೈಕ್, ದಟ್ ಇಸ್ ವೈ ವಿ ಆರ್ ಹಿಯರ್. ವಿಲ್ ಹ್ಯಾವ್ ಅ ಲುಕ್. ಕಮ್. ಸೊ ಸ್ನೇಹಿತರೆ, ದಿಸ್ ವಾಸ್ ದ ಫ್ರಂಟ್ ಎಂಟ್ರಿ ಅಲ್ಲ, ಬಟ್ ಆ್ಯಕ್ಚುಲ್ ಮೇನ್ ಎಂಟ್ರಿ ಎಲ್ಲಿದೆ ಅಂತ ತೋರಿಸ್ತೀನಿ. ಕಮ್. ಸೊ ಅಗೇನ್ ದಿಸ್ ಈಸ್ ದ ವೇ. ನಾವು ಸೈಡಿಂದ ಹೋಗ್ತೇವೆ ಆ್ಯಂಡ್ ಸ್ಟೇರ್ಸ್ ಇಟ್ಟಿದ್ದಾರೆ, ಆಯಿತಾ. ಬನ್ನಿ. ಕಿರ್ಚತ ಗೊತ್ತಿಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಎಷ್ಟು ದಪ್ಪ ಇದೆ ಬೆಕ್ಕು. ಸ್ನೇಹಿತರೆ, ಇಲ್ಲಿ ಬೆಕ್ಕು ನೋಡಿ ಎಷ್ಟು ದಪ್ಪ. ನಂಗೆ ಹತ್ರ ಹೋಗ್ಲಿಕ್ಕೆ ಹೆದರಿಕೆ ಆಗ್ತುಂಟು, ಕಚ್ತದೆ ಅಂತ. ನಾವು ಬಂದ ಕೂಡಲೇ ಟರ್ನ್ ಆಗಿ ಆ ಕಡೆ ತಿರುಗಿದೆ. It is scared, I guess, no? God. ಒಂದು ಇಂಡಿಯನ್ ಕ್ಯಾಟ್ ಹತ್ತದ ಇಂಪೋರ್ಟ್ ಮಂತಿನದ. ಆ್ಯಂಡ್ ಎರಡೆರಡಿದೆ. ಒಂದಲ್ಲಿ ನೀವು ನೋಡಿದ್ರಿ, ದಟ್ ವಾಸ್ ಲಿಟಲ್ ಟೈಗರ್ ಟೈಪ್. ಇದು ಫುಲ್ ಚಾರ್ಕೋಲ್ ಕಲರಲ್ಲಿ. ಇಂಪೋರ್ಟೆಡ್ ಅಲ್ಲ ಇದು? ಇದೆಂತ ಅದೆಂತ ಅಂತ ಗೊತ್ತಿಲ್ಲ ಸ್ನೇಹಿತರೆ. ಬಲ್ಲಿ ಇಲ್ಲಿ ನಂದು ಇನ್ನೊಂದು ಫೇವ್ರೆಟ್ ಥಿಂಗ್ ಇದೆ ನೋಡಿ. ಎಲ್ಲ ಕಡೆ ಬಾರ್ಬಲ್ ಒಂದಿಟ್ಟಿದ್ದಾರೆ ಪಂಪ್ ಮಾಡಲಿಕ್ಕೆ. ವೆರಿ ನೈಸ್. ಸೊ ಫಿಟ್ನೆಸ್ ಅನ್ನು ಸಹ ಬಿಡಲಿಲ್ಲ. ಬನ್ನಿ ನಾವು ಒಳಗಡೆ ಹೋಗೋಣ. ಸೊ ದಿಸ್ ಈಸ್ ವೇರ್ ವಿ ಎಂಟರ್ ಆ್ಯಂಡ್ ಇಲ್ಲಿ ಕಿಚನ್. ಓಕೆನಾ, ಶಾರ್ಟ್ ಆ್ಯಂಡ್ ಸ್ವೀಟ್ ಕಿಚನ್. ಬನ್ನಿ ತೋರಿಸಿ. ನೀರು ತುಂಬಿಸಿಟ್ಟಿದ್ದಾರೆ. ಸ್ಟೇ ಹೈಡ್ರೇಟೆಡ್. ನನ್ನನ್ನು ನೋಡಿ ನೀವು ಸಹ ದಿನದಲ್ಲಿ ಅಟ್ಲೀಸ್ಟ್ 2-3 ಲೀಟ್ರ್ ನೀರು ಕುಡೀರಿ. ಎಲ್ಲ ಬಾಟಲ್ ಸೇಮ್, ಒಂದು ಮಾತ್ರ ಬೇರೆ. ಬನ್ನಿ. ಸೊ ವಿ ಎಂಟರ್ ಅಲ್ಲ, ಇದು ಎಂಟರ್ ಆದಾಗ ಇಲ್ಲಿ ವಾಶ್ರೂಮ್ ಇದೆ. ಸೊ ವಾಶ್ರೂಮಲ್ಲಿ ಏನು ಹೈಲೈಟ್ ಅಂದರೆ ದರ್ ಇಸ್ ಅ ಬ್ಯೂಟಿಫುಲ್ ಟಬ್ ಹಿಯರ್. ಬನ್ನಿ. ರೈಟ್, ದಿಸ್ ಇಸ್ ಅ ನೈಸ್ ಟಬ್. ಈ ಟಬ್ಬಲ್ಲಿ ಕೂತ್ಕೊಂಡು ನೀವು ವ್ಯೂ ಜೊತೆ ಐ ಗೆಸ್ ಯು ಕ್ಯಾನ್ ಬಾತ್. ಅಯ್ಯೋ, ಬಟ್ ದೆನ್ ಕಂಡಿ ಇದಾಗಿದೆ. ಬಟ್ ದೆನ್ ನೈಸ್ ಸೆಟಪ್, ಐ ಲೈಕ್ ಇಟ್. ಓಕೆನಾ. ಆ್ಯಂಡ್ ಹೈಲೈಟ್ ಪಾರ್ಟ್ ಏನು ಅಂದರೆ, ಯು ಸಿ ಎವ್ರಿಥಿಂಗ್ ಈಸ್ ಮೇಡ್ ಅಪ್ ಆಫ್ ವುಡ್. ಆ್ಯಂಡ್ ದಿಸ್ ಈಸ್ ಆಲ್ಸೋ ನೈಸ್ ಆರ್ಟಿಸ್ಟಿಕ್ ವೇಸ್ ಇನ್. ತುಂಬ ಚೆನ್ನಾಗಿ ಸೆಟಪ್ ಮಾಡಿದೆ. ಸೊ ದಿಸ್ ಈಸ್ ದ ಮೇನ್ ಒಂದು ಫ್ಲೋರ್, ಆಯಿತಾ. ಅಗೇನ್ ಇಲ್ಲಿ ಯು ಹ್ಯಾವ್ ದ ಬಾಲ್ಕನಿ ಆ್ಯಂಡ್ ದ ಬೆಡ್. ಸೊ ವ್ಯೂ ಮಲಕೊಂಡು ಹೇಳುವಾಗ ಯು ವೇಕ್ ಅಪ್ ಟು ದಿಸ್ ವ್ಯೂ. ವೆರಿ ನೈಸ್.
ವ್ಯೂ ಜೊತೆ ಲೈಟಿಂಗ್ ಸಹ ಚೆನ್ನಾಗಿದೆ. ನಾನು ಬೈಸೆಪ್ ಫ್ಲೆಕ್ಸ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ರೇಟ್ ಮಾಡಿ ಔಟ್ ಆಫ್ 10. ಕಾಣ್ತಿದ್ಯಾ ಏನಾದರೂ? ಬನ್ನಿ ಸ್ನೇಹಿತರೆ, ಇದು ಫಸ್ಟ್ ಫ್ಲೋರಾ ಅಂತ ಕನ್ಸಿಡರ್ ಮಾಡ್ಬೋದು. ಮೇಲೆ ಹೋಗೋಣ ಬನ್ನಿ. ಹೇಗೇನು ಇದು ಇನ್ನೊಂದು ಫ್ಲೋರು. ಹೇಗೇನು ವುಡನ್ ಥೀಮಲ್ಲಿದೆ. ಯು ಹ್ಯಾವ್ ಅ ಬೆಡ್ ದೇರ್. ಬಾಲ್ಕನಿ ಸ್ವಲ್ಪ ಹೈ ರೇಸಲ್ಲಿ ಬಾಲ್ಕನಿ ಇದೆ, ಯಾಕಂದರೆ ಮೇಲೆ ಇದ್ದೀವಲ್ಲ ನಾವು ಸ್ವಲ್ಪ. ಇಲ್ಲಿ ಇನ್ನೊಂದು ಚಿಕ್ಕ ಬೆಡ್ ಇದೆ, ಯಾರು ಸಿಂಗಲ್ ಆದವರಿಗೆ ಇದು ಒಂದು ಬೆಡ್. ಅಗೇನ್ ಯು ಹ್ಯಾವ್ ದ ಬಾಲ್ಕನಿ ಸೈಡ್. ಕ್ರೇಜಿ ವ್ಯೂ. ಲುಕ್ ಎಟ್ ದ ವ್ಯೂ. ಆ ಕಡೆ ಈ ಕಡೆ ಬಾಲ್ಕನಿ ಇದೆ. ನೀವು ಓಪನ್ ಇಟ್ಟರೆ ಫ್ಯಾನ್ ಸಹ ಬೇಡ, ಎ ಸಿ ಸಹ ಬೇಡ, ಯಾಕಂದರೆ ಅಲ್ಲಿ ಇಲ್ಲಿ ಖಾಲಿ ಜಾಗ ಅಲ್ಲ, ಒಳ್ಳೆ ಗಾಳಿ ಬರುತ್ತೆ. ಈ ಕಡೆ ನಿಮ್ಗೆ ಏನಾದ್ರು ಬಂದು ಕೆಲಸ ಮಾಡಬೇಕು ಅಂದರೆ ವರ್ಕ್ ಡೆಸ್ಕು ಇಟ್ಟಿದ್ದಾರೆ. ಸೊ ಪ್ರಾಬಬ್ಲಿ ಕೆಲಸ ಮಾಡೋರಿಗೆ ಬೆಸ್ಟು. ಸರಿ ತಾನೆ? ಬನ್ನಿ. ಸೊ ಸ್ನೇಹಿತರೆ, ದಿಸ್ ಇಸ್ ಅ ಬಿಗ್ಗರ್ ಬಾಲ್ಕನಿ. ವ್ಯೂ ನೋಡಿ ಹೇಗಿದೆ ಅಂತ. ದಿಸ್ ಇಸ್ ದ ಫ್ರಂಟ್ ಪಾರ್ಟ್, ದಟ್ ಈಸ್ ದ ಸೈಡ್ ಪಾರ್ಟ್. ದಿಸ್ ಇಸ್ ದ ಫ್ರಂಟ್ ಪಾರ್ಟ್, ದಿಸ್ ಇಸ್ ದ ಸೈಡ್ ಪಾರ್ಟ್. ಆ್ಯಂಡ್ ದೆನ್ ನಾನು ಬರ್ತಾ ಇದ್ದೀನಿ, ಹಿಂದೆ ತೋರಿಸ್ತೀನಿ. ಹಿಂದೆ ಇನ್ನೊಂದು ಫಾರ್ಮ್ ಹೌಸ್ ಥರ ಕಾಣ್ತಾ ಇದೆ ಅಲ್ಲಿ. ಓಕೆ, ದಟ್ ಈಸ್ ಆಲ್ಸೋ ಲುಕಿಂಗ್ ಫ್ಯಾಂಟಾಸ್ಟಿಕ್. ಬಟ್ ದೆನ್ ವೆರಿ ವೆರಿ ಪೀಸ್ಫುಲ್ ಏರಿಯಾ. ಐ ಲವ್ ದ ವೈಬ್. ಆ್ಯಂಡ್ ಗೈಸ್, ಇನ್ನೊಂದು ವಿಷಯ, ಯಾರ್ದಾದ್ರೂ ಈ ಥರ ಪ್ರಾಪರ್ಟಿ ಇದೆ, ನೀವು ನೋಡಿರ್ತೀರ ನಮ್ಮದು ವಿಡಿಯೋ ಕ್ವಾಲಿಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಯಾರ್ದಾದ್ರೂ ಈ ಥರ ಪ್ರಾಪರ್ಟಿ ಇದೆ, ಯು ವಾಂಟ್ ಮೀ ಟು ಕಮ್ ಆ್ಯಂಡ್ ಶೂಟ್, ಟೆಲ್ ದ ವರ್ಲ್ಡ್, ಟೆಲ್ ಕರ್ನಾಟಕ ಅಬೌಟ್ ಯುವರ್ ಪ್ರಾಪರ್ಟಿ, ಈ ಥರ ಇದೆ ಅಂತ ಹೇಳಿದರೆ, ಮೇಲ್ ID ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಯುನೀಕ್ ಇರಬೇಕು, ನಾಟ್ ಜಸ್ಟ್ ಅನದರ್ ಹೌಸ್, ಫಾರ್ಮ್ ಹೌಸ್, ಈ ಥರ ಪ್ರಾಪರ್ಟಿ ಏನಾದಿದ್ರೆ ನೀವು ಮೇಲ್ ID ಕೊಟ್ಟಿದ್ದೀನಿ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಅಲ್ಲಿ ಕಮ್ ಯು ಅ ಕ್ರೇಜಿ ಟೂರ್, ಸೊ ದಟ್ ಜನರಿಗೆ ಗೊತ್ತಾಗಲಿ ನಿಮ್ಮ ಪ್ರಾಪರ್ಟಿ ಬಗ್ಗೆ ಎಷ್ಟು ಕಷ್ಟಪಟ್ಟು ಮಾಡಿರ್ತೀರ. ಆ್ಯಂಡ್ ದಿಸ್ ಒನ್ ಈಸ್ ಬ್ಯೂಟಿಫುಲ್. ಇನ್ ಕೇಸ್ ನಿಮ್ದಿದ್ರೆ ನೀವು ಮೇಲ್ ID ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ? ಸೊ ದಟ್ ಐ ಕಮ್, visit, crazy shoot ಮಾಡೋಣ, and then people come to know about your property. So anyways, nice. ನನ್ನ ಹತ್ರ ಸಹ ಈ ಥರ ಒಂದು ಪ್ರಾಪರ್ಟಿ ಆದಷ್ಟು ಬೇಗ ಆಗುತ್ತೆ ಅಂತ. ಬನ್ನಿ ಹೋಗೋಣ. ಇನ್ನೊಂದು ಫ್ಲೋರ್ ಇದೆ ಅನ್ಸುತ್ತೆ, ಅಲ್ಲಿ ಹೋಗೋಕ್ಕಾಗತ್ತೆ ಗೊತ್ತಿಲ್ಲ. ಇದು ಅಟ್ಟ. ಸ್ನೇಹಿತರೆ, ಇನ್ನೂ ಅಟ್ಟಕ್ಕೆ ಬಂದಿದ್ದೇವೆ. ರೂಫ್ ಟಚ್ ಆಗಿ ಸ್ವಲ್ಪ ಜಾಗ ಇದೆ, ಬಟ್ ನಾಟ್ ದಟ್ ಕ್ರೇಜಿ ಪ್ಲೇನ್ ಜಾಗ. ನೀವು ಕೂತ್ಕೊಂಡು ಚಿಲ್ ಮಾಡಬೇಕು, ರಾತ್ರಿ ಏನಾದರೂ ಮಾಡಬೇಕು ಕಿತಾಪತಿ ಅಂದರೆ ಬರ್ಬೋದು ಅಷ್ಟೇ. ಸೊ ದಿಸ್ ವಾಸ್ ದ ಟೂರ್. ಒಂದು ಗ್ಲಿಮ್ಸ್ ನಿಮ್ಗೆ ಈಗ ಸಿನಿಮ್ಯಾಟಿಕ್, ನಮ್ಮ ಟೀಮ್ ಕ್ರಿಯೇಜೆನಿಕ್ಸ್ ಟೀಮ್ ಅವ್ರದ್ದೊಂದು ಸಿನಿಮ್ಯಾಟಿಕ್ ಗ್ಲಿಮ್ಸ್ ಬರುತ್ತೆ. ನೀವು ನೋಡಿ ಶೂಟ್ ಹೀಗೆ ಸಹ ಮಾಡ್ಬೋದಾ ಅಂತ ನೀವು ಟೆನ್ಷನ್ ಆಗಿಬಿಡ್ತೀರ, ಆ ಥರ ಕ್ಲಿಪ್ ಬರುತ್ತೆ ಈಗ. ಈಗ ನಾವು ಬಾರ್ಬಿಕ್ಯೂ ರೆಡಿ ಮಾಡ್ತಾ ಇದ್ದೇವೆ ಅಲ್ಲ ಮನೋಜ್? ಬಾರ್ಬಿಕ್ಯೂದು ಶಾರ್ಟ್ ತೆಗ್ದಾಯ್ತಾ? ತೆಗ್ದಾಯ್ತು. ನೋಡಿ ಸ್ನೇಹಿತರಲ್ಲಿ, ನೋಡಿ ಒಂದು ಕ್ರೇಜಿ ಬಾರ್ಬಿಕ್ಯೂದು ಶಾರ್ಟ್ಸ್ ಬರ್ತಾ ಇದೆ. ಇದೆಲ್ಲ ನಮ್ಮದು ಚಿಲ್ ಮೋಡ್ ಆಯಿತಾ. ಬಟ್ ದೆನ್ ವಿ ಆರ್ ಗೋಯಿಂಗ್ ಟು ಶೋ ಯು ಮಾಸ್ಟರ್ ಮೈಂಡಲ್ಲಿ ಕಂಪ್ಲೀಟಾಗಿ ಏನು ಮಾಡಿದ್ವಿ, ಹೇಗೆ ರಿಟ್ರೀಟ್ ಪ್ರೋಗ್ರಾಮಲ್ಲಿ. ಸೊ ಅದನ್ನು ನೋಡೋದನ್ನ ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ಇಲ್ಲಿ ಬಾರ್ಬಿಕ್ಯೂ ಆಗ್ತದೆ, ಎಲ್ಲರೂ ಕಾಯ್ತಾ ಇದ್ದಾರೆ. ಎಲ್ಲರಿಗೂ ಹಶ್ವಾಗ್ತುಂಟಲ್ಲ? ಹಾಂ, ಏದು ಬಡ ಅವನು ಮಾರೆ ಸತ್ಯಪನ್. ಹಾಂ ಸಾರುತ್ತೆ ಮಸ್ತ್ ಬಡ ಅವನಿಗೆ ತುಳುದ ಕ್ಲಿಯರ್ ಅನ್ನ ತೂಂದಿತ್ತಿಂಡ ಜೈ ತುಳುನಾಡು ಪಂಡು ಕಮೆಂಟ್ ಮಾಡ್ಕೊಳ್ಳಿ ಅವೇ ಆತ. ಓ ಏಳು ಜನ ಮುಲ್ ತುಳುದಕ್ಲು 1 2 3 4 ಇಬ್ರು ಬಿಟ್ರೆ ಎಲ್ಲ ಅವರೇ 3 ಜನ. ನಾವೆಲ್ಲರೂ ಒಮ್ಮೆ ಹೇಳುವ ಜೈ ತುಳುನಾಡು ಅಂತ. ನೀವು ಸಹ ಹೇಳಿ, ಪರವಾಗಿಲ್ಲ, ಒಂದೇ ಕರ್ನಾಟಕದ. 3 2 1 ಸ್ಟಾರ್ಟ್. ಜೈ ತುಳುನಾಡು. ಹಾಗೆ ಜೈ ಕರ್ನಾಟಕ ಸಹ ಹೇಳುವ. ಜೈ ಕರ್ನಾಟಕ. ಇಲ್ಲ, ಸಿಂಕ್ ಆಗಲಿಲ್ಲ. 3 2 1 ಸ್ಟಾರ್ಟ್. ಜೈ ಕರ್ನಾಟಕ. ಸೊ ಸ್ವಲ್ಪ ತಿಂತೇವೆ, ಆಮೇಲೆ ಸಿಗ್ತೇವೆ. ಒಟ್ಟಿಗೆ ತಿಕ್ಕೋಣ. ಏಪಲ ತಿಕ್ಕಾನಾಗ ಯಾವಾಗ್ಲೂ ಸಿಕ್ಕಿಸುವಾಗ ಎರಡನ್ನು ಮಾತ್ರ ಬಿಡ್ಬೇಡಿ, ಒಟ್ಟಿಗೆ ಸಿಕ್ಕಿಸಿ. ಹರ್ಷಿತ್ ಅವ್ರು ಹೇಳ್ತಿದ್ದಾರೆ ಅಲ್ಲ ಹರ್ಷಿತ್? ಹೌದು, ಇದಕ್ಕೆ ಉಪಾಸಿನ ಗಾಳಿ ಆಗುವ ಎಷ್ಟೊತ್ತು ಕಾಯ್ಬೇಕು. 2 ಟಿಕ್ಕಾಕಿ. ಸೊ ಸ್ನೇಹಿತರೆ, ನಮ್ದು ಫಸ್ಟ್ ರೌಂಡ್ ಶೂಟಿಂಗ್ ಮುಗಿದಿದೆ. ಕ್ರೇಜಿ 7 into 4 24 ರೀಲ್ಸ್ ಹೊಡೆದೀವಿ. ಕ್ರೇಜಿ ವರ್ಕ್ ಮ್ಯಾನ್. ಕ್ರೌನಿ ಪೇಟ್ನಿ ಅಂದ್ರೆ ನೈತು ಹಮಾರು ಪೇಟ್ನಿ ಅಂದ್ರೆ ಅಮ್ಮಜ್ ಹೋಯ್. ಸೊ ಈಗ ನೆಕ್ಸ್ಟ್ ಲೈನ್ ಆಫ್ ಶೂಟ್ ವಿಚ್ ಈಸ್ ಅವರ್ ಇದು ವಿಲ್ಲಾ ಮಾಸ್ಟರ್ ಮೈಂಡ್ ಕಾಂಟೆಂಟ್ ಮಾಡ್ತಾ ಇದ್ದೀವಿ.
ಎಲ್ಲಿ ನಿಮಗೆ ತೋರಿಸ್ತೀವಿ ದಟ್ ಹೇಗೆ ಹೆಲ್ದಿಯಾಗಿರೋದು, ಯಾವ ಥರ ಲೈಫ್ ಸ್ಟೈಲ್ ಏನು. ದಿಸ್ ಈಸ್ ದ ಕಂಪ್ಲೀಟ್ BTS. ಅದರ ಸೆಟಪ್ ಎಲ್ಲ ಆಗ್ತಾ ಇದೆ, ಅದನ್ನು ತೋರಿಸ್ತೀವಿ. ದೆನ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಬೆಳಗಿಂದ ಏನೂ ತಿಂದಿಲ್ಲ, ಒಟ್ಟು ಅಷ್ಟೂ ಆಗ್ತಿದೆ. ಬಟ್ ಕೆಲಸ ಮುಗಿಸಿ ಆದಮೇಲೆ ನಾನು ತಿನ್ನೋದು. ದಟ್ ಈಸ್ ಮೈ ಮೈಂಡ್ ಸೆಟ್. ಓಕೆನಾ? ಚಿಯರ್ಸ್, ಲೆಟ್ಸ್ ಗೋ. ಸ್ನೇಹಿತರೆ, ನಮ್ಮದು ಟೀಮೆಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ. ಸೊ ಕ್ರಿಕೆಟ್ ಈಸ್ ಅ ಗೇಮ್ ವೇರ್ ಎಂಟರ್ಟೈನ್ಮೆಂಟ್ ಥರ ಆಗಿಬಿಟ್ಟಿದೆ. ಬಟ್ ದೆನ್ ಕ್ರಿಕೆಟ್ ಆಡೋಕ್ಕೆ ಎಷ್ಟು ಫೋಕಸ್ ಬೇಕು? ಸಮ್ಮನ್ ಹೂ ವಾಚಸ್ ದ ಬಾಲ್ ಟಿಲ್ ದ ಎಂಡ್ ವಿನ್ಸ್ ದ ಗೇಮ್. ಫೀಲ್ಡಿಂಗಲ್ಲಿ ಸಹ ನೀವು ಬಾಲ್ ನೋಡ್ಕೋಬೇಕು, ನೋಡ್ತಾ ಹಿಡಿಬೇಕು. ಬಾಲಿಂಗ್ ಮಾಡುವಾಗ ಸಹ ನಿಮಗೆ ಬಾಲಿನ ಟ್ರ್ಯಾಕ್ ಇಡಬೇಕು, ಬ್ಯಾಟಿಂಗ್ ಮಾಡುವಾಗ ಸಹ ನಿಮ್ಗೆ ಬಾಲ್ ನೋಡ್ತಾ ಹೊಡಿಬೇಕು. ಸೊ ಅಗೇನ್ ದಿಸ್ ರಿಕ್ವೈರ್ಸ್ ಫೋಕಸ್. ತುಂಬ ಫೋಕಸ್ ಓರಿಯೆಂಟೆಡ್ ಗೇಮ್. ಆ್ಯಂಡ್ ಇದಕ್ಕೆ ಜೆಂಟಲ್ಮೆನ್ ಗೇಮ್ ಅಂತ ಹೇಳ್ತಾರೆ, ಸುಮ್ಮನೆ ಹೇಳೋದಲ್ಲ. ಸೊ ಪ್ಲೀಸ್ ಈ ಥರ ಯಾವ್ದಾದ್ರು ಸ್ಪೋರ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ರೆಗ್ಯುಲರ್ ಆ್ಯಕ್ಟಿವಿಟಿಯಲ್ಲಿ. ದಟ್ ವಿಲ್ ಹೆಲ್ಪ್ ಅ ಲಾಟ್. ಸೊ ಸ್ನೇಹಿತರೆ, ಬೆಳಿಗ್ಗೆ ಔಟ್ಫಿಟ್ ಹೇಗಿದೆ ಬೈ? ಚೆನ್ನಾಗಿ ಅಂತ ಇಲ್ಲ, ಹೊಸ ಸ್ಟೈಲ್ ಇದೆ. ನಾನು ಕೂದಲು ಬೆಸ್ಟಿನ ಇಟ್ಟಿದ್ದೀನಿ. ಐ ಡೋಂಟ್ ಔಟ್ಫಿಟ್. ಎಸ್ ಡನ್. ಹಾಂ, ಕಾಣ್ತಿದೆಯಾ? ಎಸ್ ಕಾಣ್ತಿದೆ. ನೋಡು, ಹೋಯ್ತು, ನಾನು ಹೋದೆ. ಈಗ ಕೆಳಗೆ ಹೋಗ್ಬೇಕಾ? ಆರ್ ಯು ರಿಯಲ್? Come on, go. This is crazy, ಸ್ನೇಹಿತರೆ. Crazy, fucking crazy. But ಒಂದ್ಸತಿ you go in, you feel. ಸ್ನೇಹಿತರೆ, ಪೂಲಲ್ಲಿ ಇದ್ದೀವಿ ಈಗ. ನಮ್ದು ಟೀಮ್ ಇದೊಂದು ಸ್ವಿಮ್ಮಿಂಗ್ ರೇಸ್ ಆಗುತ್ತೆ. ನಾನು ಸಹ ಪಾರ್ಟಿಸಿಪೇಟ್ ಮಾಡ್ತೀನಿ. ಫಸ್ಟ್ ಬರ್ತೀನಿ, ಲಾಸ್ಟ್ ಓಕೆ. ಲೈನಲ್ಲಿ ನಿಲ್ಲಿ ಎಲ್ರು. ಕ್ರೇಜಿ ಎಕ್ಸ್ಪೀರಿಯನ್ಸ್ ಆಯಿತು ಸ್ನೇಹಿತರೆ. ವಿ ಹ್ಯಾಡ್ ಫನ್. ಅಯ್ಯೋ, ಪೂಲಲ್ಲಿ ಇಡುವಾಗೆಲ್ಲ ಫುಲ್ ಚಳಿ ಆಯಿತು. ತುಂಬ ದಿನ ಆದಮೇಲೆ ಪೂಲಲ್ಲಿ ಇದ್ದದ್ದು. ಕೆಲಸ ಸಹ ಮಾಡಿದ್ವಿ, ಗಮ್ಮತ್ ಸಹ ಮಾಡಿದ್ವಿ. ಗುಡ್ ಫುಡ್, ನೈಸ್ ಎಕ್ಸ್ಪೀರಿಯನ್ಸ್ ಅಲ್ಲ ನಿಶ್ಚಿತ್? ಸೊ ಈಗ ಇಲ್ಲಿಂದ ಹೊರಡ್ತಾ ಇದ್ದೇವೆ. ಆ್ಯಂಡ್ ಸ್ವಲ್ಪ ಹೊತ್ತಲ್ಲಿ ವಾಪಸ್ ಬ್ಯಾಂಗ್ಳೂರ್, ವಾಪಸ್ ರೆಗ್ಯುಲರ್ ಕೆಲಸ. ಸೊ ದಟ್ ಈಸ್ ಹೌ ಇಟ್ ಈಸ್, ರೈಟ್? ನೀವು ಇಫ್ ಯು ಆರ್ ಗೋಯಿಂಗ್ ಟು ಟೇಕ್ ಅ ಬ್ರೇಕ್ ಫ್ರಮ್ ಯುವರ್ ವರ್ಕ್, or even spend some time for leisure, you need to earn it. You need to work and reward yourself with it, and then puna repeat ಮಾಡು. ಅರ್ಥ ಆಯ್ತಾ? ಎನಿವೇಸ್, ಹೋಪ್ಫುಲಿ ಯು ಗೈಸ್ ಎಂಜಾಯ್ಡ್ ಇಟ್. ನಾವಿಲ್ಲಿಂದ ಹೊರಡ್ತಾ ಇದ್ದೇವೆ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್. ಶ್ರವಣ್ ಬ್ರೋ ಕಡೆ.